ಗಣೇಶನ ಹಬ್ಬ ಬಂದ್ರೆ ಸಾಕು ಬೀದಿ ಬೀದಿಗಳಲ್ಲಿ ಬಣ್ಣ ಬಣ್ಣದ ವಿಘ್ನ ನಿವಾರಕನ ಮೂರ್ತಿಗಳು ರಾರಾಜಿಸುತ್ತವೆ. ರಾಸಾಯನಿಕಯುಕ್ತ ಬಣ್ಣಗಳನ್ನು ಹಾಗೂ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಳಸಿ ತಯಾರಿಸುವ ಮೂರ್ತಿಗಳು ಪರಿಸರಕ್ಕೆ ಭಾರಿ ಹಾನಿಯನ್ನು ಉಂಟು ಮಾಡ್ತಾ ಇವೆ. ಇಂತಹ ಹಾನಿಕಾರಕ ಗಣಪನ ಮೂರ್ತಿಗಳಿಗೆ ಬ್ರೇಕ್ ಹಾಕಲಿಕ್ಕೆ ಗುರೂಜಿಯೊಬ್ಬರು ಮುಂದಾಗಿದ್ದಾರೆ. ಇದೇನು ಮಕ್ಕಳು ಸ್ಕೂಲಿಗೆ ಹೋಗೋದನ್ನ ಬಿಟ್ಟು ಮಣ್ಣಲ್ಲಿ ಆಟ ಆಡ್ತಾ ಇದ್ದಾರೆ ಅನ್ಕೋಬೇಡಿ. ಈ ಮಕ್ಕಳು ಪರಿಸರ ರಕ್ಷಣೆಯ ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ. ಪರಿಸರ ಪ್ರಿಯ ಅಂದ್ರೆ ರಾಸಾಯನಿಕ ಮುಕ್ತ ಗಣೇಶನ ಮೂರ್ತಿಗಳನ್ನ ತಯಾರಿಸ್ತಾ ಇದ್ದಾರೆ. ಜೇಡಿ ಮಣ್ಣನ್ನ ಹದವಾಗಿ ಕಲಸಿ ಅದರಿಂದ ತಮ್ಮ ಮುದ್ದಾದ ಕೈಗಳಲ್ಲಿ ವಿಘ್ನ ನಿವಾರಕನ ಮೂರ್ತಿ ರೆಡಿ ಮಾಡ್ತಾ ಇದ್ದಾರೆ. ಮಕ್ಕಳ ಈ ಮಹತ್ ಕಾರ್ಯಕ್ಕೆ ವೇದಿಕೆ ಕಲ್ಪಿಸಿರೋದು ಬಾಲಕೃಷ್ಣ ಗುರೂಜಿ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಮದ್ದೂರಿನ ಹೈವೇ ಬಳಿ ಗುರೂಜಿ ಸಾಂಬೋ ಹೆಸರಲ್ಲಿ ಟ್ರಸ್ಟ್ ನಿರ್ಮಿಸಿಕೊಂಡಿದ್ದಾರೆ. ಈ ಟ್ರಸ್ಟ್ ಅಡಿಯಲ್ಲಿ ಜನ ಪರಿಸರ ಪ್ರೇಮಿ ಗಣೇಶನ ಮೂರ್ತಿಯನ್ನೇ ಬಳಸಲಿ ಅಂತ ಜಾಗೃತಿ ಮೂಡಿಸೋ ಹಿನ್ನೆಲೆಯಲ್ಲಿ ಹೀಗೆ ಮಕ್ಕಳನ್ನ ಕರೆಸಿ ರಾಸಾಯನಿಕ ಮುಕ್ತ ಮಣ್ಣಿನ ಗಣಪ ತಯಾರಿಸ್ತಾ ಇದ್ದಾರೆ. ನೀವು ಅಂಗಡಿಗೆ ಹೋಗಿ 60 ರೂಪಾಯಿ 80 ರೂಪಾಯಿ ಕೊಟ್ಟು ಗಣಪತಿ ತೊಗೊಂಡು ಪೂಜೆ ಮಾಡಿದ್ರೆ ಆ ಪ್ರೀತಿ ಭಾವನೆ ಖುಷಿ ಸಂತೋಷ ಸಿಕ್ಕಲ್ಲ. ಆನ್ ದ ಅದರ್ ಹ್ಯಾಂಡ್ ನಿಮ್ಮ ಸ್ವಂತ ಕೈಯಿಂದಾನೇ ಮಕ್ಕಳ ತರಹ ನಾವು ತುಂಬ ದೊಡ್ಡವರಾಗಿ ಸ್ವಲ್ಪ ಹಿಂದಕ್ಕೆ ಹೋಗಿ ಮಕ್ಕಳ ತನವನ್ನು ನಾವು ನೋಡ್ಕೋತಾ ಮಕ್ಕಳ ಹಾಗೆ ಮುಗ್ಧತೆಯಿಂದ ನಮ್ಮ ಗಣಪತಿಗಳನ್ನು ನಾವೇ ಮಾಡಿಕೊಂಡು ಅದು ಹೇಗಾದರೂ ಬರಲಿ ಮಾಡಿಕೊಂಡು ಅದನ್ನು ಬೆಂಗಳೂರಿಗೆ ಕಷ್ಟಪಟ್ಕೊಂಡು ತೊಗೊಂಡು ಹೋಗಿ ನಾವು ಪೂಜೆ ಮಾಡಿ ಆ ಆನಂದ ಸಿಗುತ್ತಲ್ಲ, ಅದು ಅಸಾಧ್ಯ. ಅದು ಈ ಮಕ್ಕಳೊಂದಿಗೆ ಪೋಷಕರು ಆಗಮಿಸಿದ್ದಾರೆ. ಗುರೂಜಿ ಪರಿಸರ ಕಾಳಜಿಯನ್ನ ಶ್ಲಾಘಿಸಿದ್ದಾರೆ. ಮಕ್ಕಳುಗಳಿಗೆಲ್ಲ ಈಗಂತೂ ಯಾರು ಮಾಡೋದೇ ಇಲ್ಲ. ಹಳೆ ಕಾಲದಲ್ಲೆಲ್ಲ ಮಾಡ್ತಾ ಇದ್ರು, ಹಳ್ಳಿಗಳಲ್ಲೆಲ್ಲ ಮಾಡ್ತಾ ಇದ್ರು. ಈಗ ಸಿಟಿಗಳಲ್ಲಿ ಯಾರು ಯಾವುದೇ ಥರ ಮಾಡ್ತಾ ಇರಲಿಲ್ಲ. ಈಗ ಇದು ಮಾಡೋದ್ರಿಂದ ತುಂಬ ಚೆನ್ನಾಗಿದೆ. ಮತ್ತು ಇದನ್ನ ಕೆರೆಗೆ ಹಾಕೋದ್ರಿಂದ ಯಾವುದೇ ಬಣ್ಣ ಮಾಲಿನ್ಯಕ್ಕೆ ತುಂಬ ಇದಾಗುತ್ತೆ. ತುಂಬ ಚೆನ್ನಾಗಿದೆ. ಇದಕ್ಕಿಂತ ನಾವು ಪಾಲ್ಗೊಂಡಿದ್ದು ತುಂಬ ಸಂತೋಷ ಆಯಿತು. ಇತ್ತೀಚಿನ ವರ್ಷಗಳಲ್ಲಿ ಜನರನ್ನ ಆಕರ್ಷಿಸಲು ವಿಷಕಾರಿ ಕೆಮಿಕಲ್ ಯುಕ್ತ ಬಣ್ಣಗಳನ್ನ ಬಳಸಿ ನೀರಿನಲ್ಲಿ ಕರಗದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಳಸಿ ಗಣೇಶನ ವಿಗ್ರಹಗಳನ್ನ ತಯಾರಿಸೋದು ಕಾಮನ್ ಆಗಿದೆ. ಜನ ಕೂಡ ಬಣ್ಣಕ್ಕೆ ಮಾರು ಹೋಗಿ ಪರಿಸರ ವಿರೋಧಿ ಗಣೇಶನ ಮೂರ್ತಿಗಳನ್ನೇ ಖರೀದಿಸುತ್ತಿದ್ದಾರೆ. ಇದರ ವಿರುದ್ಧ ಜಾಗೃತಿ ಮೂಡಿಸ್ತಾ ಇರೋ ಬಾಲಕೃಷ್ಣ ಗುರೂಜಿ ಕಾರ್ಯ ಅಭಿನಂದನಾರ್ಹ. ಜಯಣ್ಣ ಬೆಳಗೆರೆ, TV9 ತುಮಕೂರು.